ನಮಸ್ಕಾರ ರೀ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡುನ್ರಿ, ಅದ್ರ ಜೊತೆಗೆ ಒಂದು ಅಪ್ಡೇಟ್ ಐತಿ, ಏನದು ಅಂತ ನೋಡುನು. ಯಾಕಂದ್ರೆ ಬೆಳಗಾವಿ ಒಳಗೆ ಅಧಿವೇಶನ ನಡೆಯಾಕತ್ತೈತಿ, ನಿಮ್ಗೆಲ್ಲ ಗೊತ್ತೈತಿ. ಹಾಗಾಗಿ ಸಾಕಷ್ಟು ಪ್ರತಿಭಟನೆಗಳಾಗುತ್ತಾ. ಆದರೆ ಈ ಬಾರಿ ಪಂಚಮಸಾಲಿ ಹೋರಾಟ ಐತಲ್ರಿ, ಭಾಳ ದೊಡ್ಡ ಮಟ್ಟದಾಗ ಸುದ್ದಿ ಮಾಡಾಕತ್ತೈತಿ ನೋಡು. ಯಾಕಂದ್ರೆ ಹೆದ್ದಾರಿ ಒಳಗೆ ಹೊತ್ತಿ ಉರಿಯಾಕತ್ತೈತಿ ಬೆಂಕಿ. ಹೈವೇದಾಗ ಮಕ್ಕೊಂಡು ಪಂಚಮಸಾಲಿ ಹೋರಾಟಗಾರರೆಲ್ಲ ಪ್ರೊಟೆಸ್ಟ್ ಮಾಡಕ್ ಮುಂದಾಗ್ಯಾರ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಕತ್ತೈತಿ, ಧಿಕ್ಕಾರ ಕೂಗಾಕತ್ತಾರ. ಈಗ ಎಲ್ಲರನ್ನ ವಶಕ್ಕೆ ಪಡ್ಕೊಂಡಾರ ನೋಡ್ರಿ ಪೊಲೀಸರು. ಮತ್ತೆ ಇನ್ನೇನ್ ಮಾಡ್ಬೇಕು, ಪರಿಸ್ಥಿತಿ ತಿಳಿಯಾಗಬೇಕಲ್ಲ, ಈ ಹೋರಾಟ ಕಂಟ್ರೋಲ್ ಮಾಡ್ಬೇಕಲ್ಲ. ಹಂಗಾಗಿ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡಾರಂತ. ಈಗ ಹೆದ್ದಾರಿ ಒಳಗ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ರಿ. ಹಂಗಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ದೃಶ್ಯ ನೋಡಾಕತ್ತೀರಿ. ಈಗ ಯತ್ನಾಳ್ ಅವ್ರು ನೋಡ್ರಿ ಫುಲ್ಲು ಗುಡ್ಗಾಕತ್ತಾರ. ಈಗಿಂದ ಅವ್ರದ್ದು ಸರ್ಕಾರ ಇತ್ತು, ಹಾಗೂ ಇದ್ರು ಅವರು ಈ ಹೋರಾಟದಾಗ. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಾಕತ್ತಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಉತ್ತರ ಕರ್ನಾಟಕ ಭಾಷೆ ಒಳಗ ಲೈವ್ ಕೊಡ್ತೀರಿ ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಿಮಗೂ ಉತ್ತರ ಕರ್ನಾಟಕ ಬಹಳ ಚಿರಪರಿಚಯದಿಂದ ಆಗಾಗ ಹೋಗಿ ಸುದ್ದಿ ಮಾಡ್ತಾನೆ ಇರ್ತೀರಿ. ಹಂಗಾಗಿ ಇವತ್ತು ಹೋರಾಟದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ಉತ್ತರ ಕರ್ನಾಟಕದಾಗ ಈ ಹೋರಾಟದ ಜ್ವಾಲೆ ಐತಲ್ಲ, ಪಂಚಮಸಾಲಿ ಹೋರಾಟದ ಜ್ವಾಲೆ, ಅದು ವಿಪರೀತ ಆಗಕತ್ತೈತ. ನೋಡಿ, ಪ್ರತಿಭಟನಾಕಾರರು ಹಿರೇಬಾಗೇವಾಡಿ ಟೋಲ್ ಅನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತ ಸಮಯದಲ್ಲಿ ಪೊಲೀಸರು ಅವರನ್ನ ತಡಿತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಏನ್ರಿ ಈ ಹೋರಾಟ ಎಲ್ಲಿವರೆಗೂ? ನಮಗೆ ಮೀಸಲಾತಿ ಸಿಗುವವರೆಗೆ ಹೋರಾಟ ಮಾಡ್ತೀವಿ. ತಾವಲ್ಲ ಎಲ್ಲರೂ ಲಾಠಿ ಚಾರ್ಜ್ ಐತಲ್ರಿ, ಅದಕ್ಕೆ ಏನ್ ಸರ ನಾವು ಬ್ರಿಟಿಷರಿಗೆ ಹೆದರಿಲ್ಲ. ಏನ ಈ ಸ್ವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರ್ತಾವ? ಏನ ಈ ಸರ್ಕಾರ ಮುಂದಿನ ಸರ್ಕಾರದಾಗ ಮಾಡಕ್ ಹೊಂಟಿರಿ? ಏನ್ ಮಾಡಕ್ ಹೊಂಟಿರಿ? ಈಗ ಏನ್ ಮೀಸಲಾತಿ ತಗೊಳಕ್ ಹೊಂಟವ್ರಿ ನಾವು? ಹೋರಾಟ ಇನ್ನು ನೋಡ್ರಿ, ಏನ ಸಂವಿಧಾನದಾಗ ಹೋರಾಟ ಮಾಡಂತ ಬಾಬಾ ಸಾಹೇಬ್ನವ್ರು ಕೊಟ್ಟಾರ. ಏನ ಆ ಹೋರಾಟ ಪ್ರಕಾರ ನಾವು ಮೀಸಲಾತಿ ಕೇಳತ್ತವ. ಏನ ಅದನ್ನ ನಮ್ಮ ಮ್ಯಾಲ ಲಿಂಗಾಯತ ಸಮಾಜದ ಮ್ಯಾಲ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿಸಿ ಏನ ಚೆನ್ನೈ ಎಲ್ಲಾರು ಬಡಿಸಿರ ಮೊನ್ನೆ. ಈಗ ಟೋಲ್ ಎಲ್ಲ ತಡೆಯೋದು ತಪ್ಪಲ್ರಿ? ತಪ್ಪ ಹೆಂಗ್ರಿ ಸರ? ಒಂದ್ ನಿಮಿಷ ಸರ್, ಟೋಲ್ನ ತಡೆಯೋದು ನಮ್ ತಪ್ಪ. ಅನ್ನ ಹಾಕಿದ ಅನ್ನದಾತನ ಲಾಠಿ ಚಾರ್ಜ್ ಮಾಡಿಬಿಟ್ಟು ಬಡದ್ಬಿಟ್ಟು ತಲೆ ಹೊಡಿಬಿಡೋದು ತಪ್ಪ ಇದು ತಪ್ಪಲ್ಲ. ಸರ್ಕಾರ ಯಾಕೆ ಹಿಂಗ್ ಮಾಡ್ತ್ರಿ? ಯಾಕೆ ಲಾಠಿ ಚಾರ್ಜ್ ಯಾಕೆ ಮಾಡ್ತಾ? ವಿಶ್ವಾಸವಾಗಿ ತಮ್ಮ ಜೊತೆಯಲ್ಲಿ ಮಾತಾಡ್ಬೋದು. ಲಿಂಗಾಯತ ವಿರೋಧಿ ಸರ್ಕಾರ. ಒಂದ್ ನಿಮಿಷ 10,000 ಪೊಲೀಸರು, 50,000 ನಾವು 1,00,000 ಜನ ನಾವು ಲಿಂಗಾಯತರು. ಏನವ್ರು ನಮಗೆ ಈಡಾಗ್ತಾರೆ ಪೊಲೀಸರು. ಬಟ್ ನಾವು ಮಾಡೋದು ಮಾನವೀಯತೆ ಧರ್ಮ ಅಲ್ಲ ನಮ್ದು. ಪೊಲೀಸರು ನಮ್ಮವ್ರೆ, ನಮ್ಮ ಅಂತ ಬಂದ್ರು, ನಾವು ಮಾಡಿಲ್ಲ. ಬಟ್ ಸಿದ್ದರಾಮಯ್ಯ ಏನಿದ್ದಾನೆ, ಅವನು ಅನ್ನದಾತನಿಗೆ ಲಾಠಿ ಚಾರ್ಜ್ ಮಾಡಿಬಿಟ್ಟು ತಲೆ ಹೊಡೆದಿದ್ದಾನೆ. ಅದು ಧರ್ಮನ? ಈಗ ನಾವು ಟೋಲ್ನಾಗ ಬಂದು ನೋಡೋದು ತಪ್ಪ ಇದು? ಹೇಳಿ ಅವನು ಸಿದ್ದರಾಮಯ್ಯ ಬಂದು ಹೇಳಿ. ಈಗ ಸರ್ಕಾರಕ್ಕೆ ತಮ್ಮ ಮೀಸಲಾತಿಗೋಸ್ಕರ ಹೇಗೆ ಒತ್ತಡ ಹಾಕ್ತೀರಿ ಮೇಡಮ್? ನೋಡಿ, ಶಾಂತಿಯುತವಾಗಿ ಹೋರಾಟ ನಡೀತಾ ಇತ್ತು. ನೋಡ್ರಿ, ಒಂದು ಓಟಿಗಾಗಿ ನೀವು ಸ್ಲಮ್ ಅನ್ನೋವರೆಗೆ ಹೋಗ್ತೀರಿ. 1,00,000 ಜನ ಸೇರಿ ಅಲ್ಲಿ ಮನವಿ ಕೊಡೋ ತಗೊಳಕ್ ಯಾಕೆ ಬರ್ಲಿಲ್ಲ? ನಾವು 1,00,000 ತಮ್ಮ ಪಂಚಮಸಾಲಿ ಈ ಲಾಠಿ ಚಾರ್ಜ್ ನಾಗ ಅದಾರ, ಕುಮ್ಮಕ್ ಕೊಟ್ಟಾರ ಅನ್ನೋದು ವಿಚಾರ ಐತಿ. ಅವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಮುಂದೆ. ಯಾರ್ರಿ ಅದು? ಯಾರದ ನೋಡ್ರಿ, ಸರ್ ಅಲ್ಲಲ್ಲ, ಒಂದ್ ನಿಮಿಷ ನೋಡ್ರಿ ಸ್ವಾತಂತ್ರ್ಯ ಹೋರಾಟದಾಗ ಭಾಗವಹಿಸಂತ ವಂಶಸ್ಥರು ನಾವು. ಈ ಪೊಲೀಸರ ಲಾಠಿ ಚಾರ್ಜ್ ನಾವು ಹೆದರಲ್ಲ. ಪ್ರಾಣವಾದ್ರೂ ಕೊಡ್ತೀವಿ, ಚೆನ್ನಾಗಿ ನಾವು. ನೋಡ್ರಿ, ಒಂದು ಓಟಿಗಾಗಿ ನೀವು ಒಂದೊಂದು ಸ್ಲಮ್ಮಿಗೆ ಹೋಗಕ್ ತಯಾರಿದ್ದವರು 1,00,000 ಜನ ಸೇರಿದಲ್ಲಿ ಬಂದ್ ಒಂದ್ ಮನವಿ ಯಾಕೆ ತಗೊಳ್ಳಿಲ್ಲ? ನಮ್ಮನ್ನ ಬಂದು ಯಾಕೆ ನೀವು ಓಲೈಸ್ಲಿಲ್ಲ? ಯಾಕೆ 2 ಮಾತು ಮಾತಾಡ್ಲಿಲ್ಲ? ಇಲೆಕ್ಷನ್ ಕ್ಯಾನ್ವಾಸಿಗೆ ಬೀದಿ ಅಡ್ಡಾಡ್ತೀರಿ. ಅಷ್ಟು ಜನ ಸೇರಿವಿ, ಲಿಂಗಾಯತ್ ಕಮ್ಯುನಿಟಿ ಕಿಮ್ಮತ್ತಿಲ್ಲ ನಿಮಗ? ನಾಯಿ ಕಿಮ್ಮತ್ ಇದೆ ಸರ್ ನಮಗೆ. ಲಿಂಗಾಯತರ ನಾಯಿ ಅಲ್ರಿ ನಿಮ್ ಏನ? ದೊಡ್ಡ ಕಮ್ಯುನಿಟಿ ಅಲ್ಲಿ ನಿಮ್ ದೊಡ್ಡ ಕಮ್ಯುನಿಟಿ ನಮ್ಗೆ. ಅಲ್ಲ, ಅನ್ನದಾತರ ರಕ್ತ ಹರಿದೈತಿ. ಅನ್ನ ನೋಡ್ರಿ, ದೇಶದ ಬೆನ್ನೆಲುಬು ರೈತನ ರಕ್ತ ಹರಿದೈತಿ. ಇದ್ರ ಪರಿಣಾಮ ಬಹಳ ಕೆಟ್ಟ ಆಗ್ತೈತಿ. ನಾವು ನೋಡ್ರಿ, ಅನ್ನದಾತ ಮುನಿಸ್ಕೊಂಡ್ರೆ ಏನಾಗ್ತೈತ್ರಿ? ನೀವು ಯಾರ ಇಂಜಿನಿಯರ್ ಇರ್ಲಿಲ್ಲ ನಡಿತೈತಿ, ಡಾಕ್ಟರ್ ಇಲ್ಲ ನಡಿತೈತಿ, ರೈತ ಇಲ್ಲ ಅಂದ್ರೆ ನಡಿತೈತ? ರೈತನ ರಕ್ತ ಹರಿದೈತಿ. ಅವತ್ತ ರಕ್ತ ಹರಿಸಿರಲ್ಲ, ನಿಮ್ ಸರ್ಕಾರಕ್ಕೆ ಒಳ್ಳೇದಾಗ್ತೈತ? ಮೇಡಮ್ ಹೇಳಿ, ಇಷ್ಟೆಲ್ಲ ಆಕ್ರೋಶ, ಈ ಒಂದು
ಗರ್ಜನೆ ಮೀಸಲಾತಿಗೋಸ್ಕರ, ಆದ್ರೆ ಸರ್ಕಾರ ತಮಗೆ ಕಿಮ್ಮತ್ತು ಕೊಡ್ತಿಲ್ಲಲ್ರಿ, ಯಾಕ್ರಿ? ಅಣ್ಣ, ಮೊದಲು ನಾನು ನಿಮಗೆ ನಮಸ್ಕಾರ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಇದು ಸರ್ಕಾರ ಪರ ನಾವು ಮಾಡ್ತಾ ಇಲ್ಲ, ನಾವು ಮಾಡೋದು ಸಮಾಜದ ಪರ ಅಷ್ಟೇ. ಯಾಕಂದ್ರೆ ಈಗಾಗಲೇ ನಾವು 12-13 ವರ್ಷದಿಂದ ನಾವು ಈ ಹೋರಾಟನಲ್ಲಿ ಮಾಡ್ತಾ ಇದ್ದೀವಿ. ಈಗ ಬಂದು ನಾವು ಮೈಕ್ ಮೇಲೆ ಕುಂತ್ ಚೀರಾಡಿದ್ರೆ ಏನೂ ಆಗೋದಿಲ್ಲ. ಇದನ್ನ ಫಸ್ಟ್ ನಾವೆಲ್ಲ ತಿಳ್ಕೊಬೇಕು. ಇವತ್ತು ನೋಡ್ರಿ, ನಾವು ಹೋದ್ಸರೇನು ಬಿಜೆಪಿ ಸರ್ಕಾರ ಇತ್ತು. ಈಗ ಆಕ್ಚುಲಿ ನಾನು ಕಾಂಗ್ರೆಸ್ನಲ್ಲಿ ಇದ್ರೂ ನಾವು ಯಾವತ್ತು ಸರ್ಕಾರದ ಬಗ್ಗೆ ನಾವು ದುಷ್ಟಿಲ್ಲ. ಯಾಕಂದ್ರೆ ಹೋದ್ಸರೇನು ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ಬೆಂಗಳೂರು ತನಕ ಕಾಲ್ನಡಿಗೆ ಮಾಡಿದ್ವಿ, ಕತ್ತೆ ಹೋರಾಟ ಮಾಡಿದ್ವಿ. ಲಾಸ್ಟ್ ಯಡಿಯೂರಪ್ಪ ಅವ್ರ ಮನೆ ಮುಂದೆ ನಾವು ಮಹಿಳಾ ದಿನಾಚರಣೆ ಸಲುವಾಗಿ ಬುಕ್ಕೆ ಕೊಟ್ಟು ಅವ್ರಿಗೆ ಒಂದು ಮೀಸಲಾತಿ ಕೊಡ್ರಿ ಅಂತ ಬಂದ್ವಿ. ನಾ ಮಾತಾಡತ್ತೆ ನನ್ ಸ್ವಲ್ಪ ಅವಾಗನು ಸಹಿತ ನಮ್ಮನ್ನೆಲ್ಲ ಹೆಣ್ಮಕ್ಳನ್ನ ಜೈಲಿಗೆ ತಗೊಂಡ್ ಹೋಗಿದ್ರು. ಎದಕ್ಕಂದ್ರೆ ನಾ ಹೇಳುದು ಸಮಾಜ ಪರ ಮಾತ್ರ ನಾವು ಹೋರಾಟ ಮಾಡತ್ತೀವಿ. ಇದು ಯಾವುದೇ ಸರ್ಕಾರ ಪರ ಇಲ್ಲ. ಅವಾಗನು ಮಾಡಿದ್ರು, ಅವತ್ತಿಂದ ಹೋರಾಟ ಚಾಲೂ ಐತಿ. ಯಾವ ಸರ್ಕಾರ ಇದ್ರು ಆ ಸರ್ಕಾರ ಇದ್ದಾಗೂ ಅದೇ ಮಾಡಿದ್ರು, ಈಗೂ ಅದೇ. ನಮಗ್ ಬೇಕಾಗಿರೋದು ಒಂದೇ, ನನ್ನ ಮಕ್ಕಳ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮಾತ್ರ ಇವತ್ತು ಹೋರಾಟ. ಇಲ್ಲೇ ನಮ್ಮ ಸಮಾಜಗಳು ಹುಡುಗ ಬಂದಿದ್ದಾನೆ ಅನ್ನೋ ವಿಚಾರ ಮೇಡಮ್. ಇಲ್ಲ, ಇದರಲ್ಲಿ ಯಾರು ರಾಜಕಾರಣ ಮಾಡ್ತಾ ಇಲ್ಲ. ಇದು ಎಲ್ಲರೂ ಸಮಾಜದ ಕಳಕಳಿ. ಇದು ಸಮಾಜದ ಕಳಕಳಿಗಾಗಿ ಹೋರಾಡ್ತಾರೆ. ಇವಳು ಶಿಲ್ಪ ಏನ್ ಬೇರೆ ಅಲ್ಲ, ಇವಳು ನಂದು ಕಲ್ಲಿಗನೆ, ಇವಳು ನನ್ನ ಜೊತೆನೆ ಇದ್ದವಳು, ಸಮಾಜ ಪರ ಹೋರಾಟ ಮಾಡ್ತಾಳ. ಆದ್ರೇನೆ ಇಲ್ಲೇ ಒಬ್ಬ ಹುಡುಗ ಬಂದಿದ್ದಾನೆ, ಅವಗೂ ಮೆಕ್ಯಾನಿಕ್ ನಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ಎಲ್ಲ ಸಮುದಾಯದವರು ಸರ್ಕಾರಕ್ಕೆ ಒತ್ತಡ ಹಾಕೋ ನಿಟ್ಟಿನಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಇವತ್ತು ಮತ್ತೆ ಈ ಅಧಿವೇಶನ ಮುಗಿಯೋವರೆಗೂ? ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಯಾಕಂದ್ರೆ ನಮಗೆ ನೋಡ್ರಿ, ಇದು ಬೆಳಗಾವಿ ಒಳಗೆ ಆಗತ್ತಿತ್ತು ಹೋರಾಟ. ಪಂಚಮ ಸಾಲಿಗಳ ಮೇಲೆ ಯಾಕೆ ಲಾಠಿ ಬೀಸಿದ್ರಿ ಅಂತ ಅವ್ರು ಪ್ರಶ್ನೆ ಮಾಡಕತ್ತಾರ. ಬೆಳಗಾವಿ ಒಳಗ ಗದ್ದಲ ಆಗಿದ್ದಕ್ಕ ಜನ ಕೆರಳಿದ್ಯಾಕ? ಡಿಸೆಂಬರ್ 10ರ ಹಕ್ಕೀಕತ್ತು ತೆರೆದಿಟ್ಟಾರ ಜಿಲ್ಲಾಧಿಕಾರಿಗಳು. ಸಿಎಂ ಸಿದ್ದರಾಮಯ್ಯನವ್ರಿಗೆ ಸಲ್ಲಿಕೆ ಆಗೈತಂತ್ರಿ ವರದಿ. ಹಂಗಾದ್ರೆ ಆ ವರದಿ ಒಳಗಿರುವಂಥ ಅಂಶ ಏನು? ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು? ಪಂಚಮ ಸಾಲಿಗರ ಹೋರಾಟದ ಸಂದರ್ಭದಲ್ಲಿ ಈ ಲಾಠಿ ಚಾರ್ಜ್ ಆಗಿದ್ದಕ್ಕೆ ಜನ ಕೆರಳಿದ್ಯಾಕ? ಅದೆಲ್ಲದರ ಬಗ್ಗೆ ಜಿಲ್ಲಾಧಿಕಾರಿಗಳ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರಂತೆ. ಅದರಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಆಗಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಆಯ್ತು ನೋಡ್ರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಾಗ ಅವ್ರು ಜಾಯಿನ್ ಆಗಕತ್ತಾರ. ಮೈಲಾರಿ, ಉತ್ತರ ಕರ್ನಾಟಕ ಭಾಷೆದೊಳಗೆ ಎಕ್ಸ್ಪ್ಲೇನ್ ಮಾಡ್ರಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದ ವರದಿ ಒಳಗೆ ಏನೆಲ್ಲ ಐತಿ ಎಕ್ಸ್ಪ್ಲೇನ್ ಮಾಡ್ರಿ. ಖಂಡಿತ ಶ್ರುತಿ, ಏನು ಪಂಚಮಸಾಲಿ ಸಮಾಜಕ್ಕೆ ಸಂಬಂಧಪಟ್ಟಂಗೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಆಗಿತ್ತು. ಆ ಒಂದು ಹೋರಾಟದಲ್ಲಿ ಕೂಡ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಆ ಲಾಠಿ ಚಾರ್ಜ್ ಸಂಬಂಧಪಟ್ಟಂಗೆ ಈಗ ಬೆಳಗಾವಿಯ DC-ಯಿಂದ CM ಸಿದ್ದರಾಮಯ್ಯ ಅವರು ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಏರ್ಪೋರ್ಟ್ನಲ್ಲಿ ಈ ಒಂದು ವರದಿ ಸಲ್ಲಿಕೆ ಆಗಿದೆ. ಅದರಲ್ಲಿ DC ಅವರು ಹೇಳುವ ಒಂದು ಪ್ರಮುಖವಾದಂಥ ಅಂಶಗಳೆಂದರೆ, ನಾವು ಹೈಕೋರ್ಟ್ನಲ್ಲಿ ಅವರು PIL ಇದನ್ನು ಅರ್ಜಿಯನ್ನು ಸಲ್ಲಿಸಿದ್ರು, ನಮಗೆ ಪ್ರತಿಭಟನೆಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಇದೇ ಒಂದು ಸ್ಥಳದಲ್ಲಿ ಕೊಡಬೇಕು, ಇಂತಿಷ್ಟೇ ಜನ ಬರ್ತಾರೆ ಅನ್ನೋ ಒಂದು ಏನು ಕಂಡೀಷನ್ಗಳಿದ್ದು, ಆ ಎಲ್ಲ ಕಂಡೀಷನ್ಗಳಿಗೂ ನಾವು ಒಪ್ಪಿ ಹೈಕೋರ್ಟ್ ಆದೇಶವನ್ನು ಕೂಡ ನಾವು ಮಾನ್ಯ ಮಾಡಿ ಅವರಿಗೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಆದರೆ ಅನುಮತಿಯನ್ನು ಉಲ್ಲಂಘನೆ ಮಾಡಲಾಗಿದೆ. ಜೊತೆಗೆ ನಾವು ಯಾರು ಕೂಡ ಅವ್ರ ಮೇಲೆ ಲಾಠಿಯನ್ನು ಲಾಠಿ ಪ್ರಹಾರ ಮಾಡಿಲ್ಲ, ಲಘು ಲಾಠಿ ಪ್ರಹಾರವನ್ನು